ಇದನ್ನು ನಾವು ಉತ್ತರ ಕರ್ನಾಟಕದಲ್ಲಿ ಕಂಡುಬರುವ ಬಿಜಾಪುರ ಜಿಲ್ಲೆಯ ಆಲಮಟ್ಟಿ ಮತ್ತು ಕೂಡಲಸಂಗಮ ಮಧ್ಯಭಾಗದಲ್ಲಿ ಕಂಡುಬರುವ NH50 ರೋಡಿಗೆ ಹತ್ತಿರದಲ್ಲಿ ಇರುವ ಆರೋಡ ವೈಭವ ಥೀಮ್ ಪಾರ್ಕ್. ಇದು 1/1/2025 ಪ್ರಾರಂಭವಾಗಿದ್ದು ಇನ್ನೂ ಕೂಡ ಕೆಲಸ ಕಾರ್ಯಗಳು ಪ್ರಾರಂಭವಾಗಿದ್ದು, ಈ ಅದ್ಭುತವಾದಂಥ ಥೀಮ್ ಪಾರ್ಕಿನ ಪ್ರವೇಶ ವಯಸ್ಕರಿಗೆ 200 ಆದರೆ ಚಿಕ್ಕ ಮಕ್ಕಳಿಗೆ 100 ರೂಪಾಯಿ ಕಂಡುಬರುವುದು. ದಕ್ಷಿಣ ಕರ್ನಾಟಕದ ಮಂಗಳೂರು ಮತ್ತು ಉಡುಪಿ ಭಾಗದಲ್ಲಿ ಕಂಡುಬರುವಂಥ ಇಂಥ ದೃಶ್ಯಗಳನ್ನು ನಾವು ನಮ್ಮ ಉತ್ತರ ಕರ್ನಾಟಕದಲ್ಲಿ ನೋಡಬಹುದು. ನಾವು ಕೂಡ ಕುಟುಂಬ ಸಮೇತವಾಗಿ ನೋಡೋದಕ್ಕೆ ಹೋಗಿದ್ದೆವು. ಈ ಥೀಮ್ ಪಾರ್ಕಿನ ಒಳಗಡೆ ಭವ್ಯವಾದಂಥ ಈ ಒಂದು ಜಾಗದಲ್ಲಿ ಮಕ್ಕಳಿಗೆ ಆಟವಾಡಲು ಹಲವಾರು ಸಾಮಗ್ರಿಗಳು ಇರುವುದು ವಿಶೇಷವಾಗಿದೆ. ಪ್ರಾರಂಭದ ಅವಧಿಯಲ್ಲಿ ನಮಗೆ ಒಂದು ಥಿಯೇಟರಿನೊಳಗಡೆ ಮಾನವನ ಜೀವನದ ವೃತ್ತಾಂತದ ಕುರಿತು ಅಮೋಘವಾದಂಥ ಒಂದು ದೃಶ್ಯವನ್ನು ತೋರ್ಪಡಿಸುತ್ತಾರೆ. ಅದಾದ ನಂತರ ನಾವು ಇಲ್ಲಿ 3D ಎಫೆಕ್ಟ್ನಲ್ಲಿ ಕಂಡುಬರುವ ಕೆಲವೊಂದಷ್ಟು ಇಮೇಜ್ಗಳನ್ನು ಹಾಗೂ ವಿಭಿನ್ನವಾಗಿರ್ತಕ್ಕಂಥ ಈ ಮಿರರ್ಗಳ ದೃಶ್ಯಾವಳಿಯನ್ನು ನೋಡಿ ತುಂಬ ಹರ್ಷಿತಗೊಂಡರು ನಮ್ಮ ಪುಟಾಣಿ ಮಕ್ಕಳು. ತದಾದ ನಂತರ ಇಲ್ಲಿ ಫೋಟೋಶೂಟ್ ಅಂತೇಳಿ ಒಂದು ಚೇಂಬರ್ ಇದೆ. ಇಲ್ಲಿ ವಿಭಿನ್ನವಾದಂಥ ಇಲ್ಲಿ ಫಾಲ್ಸ್ ಥರ ಇದೆ. ಈ ಫಾಲ್ಸ್ ಕೆಳಗಡೆ ಒಂದು ಸೇತುವೆ ಥರ ನಡೆದುಕೊಂಡು ಹೋಗುವಂಥ ಒಂದು ವಿಡಿಯೋವನ್ನು ಕೂಡ ನಾನು ಚಿತ್ರೀಕರಣ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಕೇವಲ ಮೋಜು ಮಸ್ತಿ ಅಲ್ಲದೆ ಮಕ್ಕಳನ್ನು ಕರೆದುಕೊಂಡು ಹೋದಾಗ ಈ ವಿಜ್ಞಾನದ ವಿಚಾರಗಳನ್ನು ಮಕ್ಕಳಿಗೆ ನಾವು ತೋರ್ಪಡಿಸೋದು ಕೂಡ ಇನ್ನೂ ಉತ್ತಮವಾಗಿರ್ತದೆ. ಇನ್ನೊಂದು ವಿಚಿತ್ರ ಏನಂತಂದರೆ ಇಲ್ಲಿ ಸುತ್ತಲೂ ಕಾಜಿನಿಂದ ಆವರಿಸಿರ್ತಕ್ಕಂಥ ಭಾಗದೊಳಗಡೆ ನಾವು ಯಾವ ಕಡೆ ಪ್ರವೇಶ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಸೊ ಅಂಥ ವಿಭಿನ್ನವಾಗಿರ್ತಕ್ಕಂಥ ದೃಶ್ಯಾವಳಿಗಳನ್ನು ನಾವು ಆರೋಡ ವೈಭವದಲ್ಲಿ ಗಮನಿಸ್ಬೋದು. ಕತ್ತಲೆಯ ಕೋಣೆಯೊಳಗಡೆ ಈ ಬಣ್ಣ ಬಣ್ಣದ ಚಿತ್ರಗಳನ್ನು ಚಿತ್ರಿಸಿ ರೋಲ್ ಆಗುವಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಿ. ಹಾಗೆ ಪುಟಾಣಿ ಮಕ್ಕಳು ಈ ಒಂದು ಪ್ರತಿಯೊಂದು ಗೇಮಿಗೆ ಕೂಡ ನಾವು 50 ರೂಪಾಯಿಯನ್ನು ಸಪ್ರೇಟಾಗಿ ಪೇ ಮಾಡಬೇಕಾಗ್ತದೆ. ನಾನು ಕೂಡ ಈ ಮಕ್ಕಳ ಜೊತೆ ಮಗುವಾಗಿ ಒಂಥರ ಎಲ್ಲ ಗೇಮ್ಗಳಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. Oh gosh, she's such a tease, bitten lips, bruised knees. I'm addicted to her, need her touching me. Cause she got a bad little waist, and we tearing down this place. Off the liquor that we chase, Casamigos to the face. Baby, I don't need no space, coming closer for a taste. And I'll show you how I make everything just fade away. Cause she's like sex, drugs, cocaine, body so insane. Jealous of the clothing that she wears up on that tight frame. All game, no shame, baby, came here to play. I feel like an addict cause she's sex, drugs, cocaine. ನೆಕ್ಸ್ಟ್ ನಾವು 3D ಇಮೇಜಿನಲ್ಲಿ ಆ ಒಂದು ಚಿತ್ರವನ್ನು ನೋಡೋದಕ್ಕಂತ ಹೋದ್ವಿ. ಇದು ಕೂಡ ಅದ್ಭುತವಾಗಿತ್ತು. ಯಾಕಂತಂದರೆ ಇಡೀ ನಾವು ಕುಂತಿರ್ತಕ್ಕಂಥ ಕುರ್ಚಿಗಳೆಲ್ಲ ಅಲಗಾಡುವುದು ಹಾಗೂ ಪಾದದ ಕೆಳಗಡೆ ಒಂಥರ ನೀರು ಸ್ಪ್ರೇ ಆಗ್ತದೆ. ಅದು ನೈಜವಾದಂಥ ಅನುಭವವನ್ನು ನಮಗೆ ನೀಡ್ತದೆ. ಸೊ ಅಂಥ ದೃಶ್ಯಾವಳಿನ ನೋಡಿ ನಾವು ಮುಂದೆ ಪ್ರಯಾಣ ಮಾಡಿದ್ದು ಈ ಒಂದು ಜಂಗಲ್ಲಿನೊಳಗಡೆ. ಇದು ಸಫಾರಿ ಜಂಗಲ್ ಅಂತೇಳಿ ಪ್ರಖ್ಯಾತವನ್ನಿದೆ. ಇದು ಆರ್ಟಿಫಿಷಿಯಲ್ ಆದರೂ ಕೂಡ ಒಂಥರ ಒಳಗಡೆ ಹೋಗೋದಕ್ಕೇನೋ ಭಯ.
ನಾನು ಆಗಲೇ ಹೇಳಿದಾಗೆ ಇನ್ನೂ ಕೂಡ ಕನ್ಸ್ಟ್ರಕ್ಷನ್ ಪ್ರಾರಂಭ ಹಂತದಲ್ಲಿದ್ದು ಕೊನೆಯ ಭಾಗ ಇನ್ನೇನು ಒಂದು 2-3 ತಿಂಗಳಲ್ಲಿ ಮುಗಿಸ್ಬೋದು. ಸೊ ಇಲ್ಲಿ ಮಸಾಜ್ ಸೆಂಟರ್ ಅಂತೇಳಿದೆ. ಸೊ ಬಾಡಿ ಫುಲ್ ರಿಲ್ಯಾಕ್ಸ್ ಆಯಿತು ನನಗಂತೂ. ಇದಕ್ಕೆ ಸಪ್ರೇಟಾಗಿ ನಾವು ಅಮೌಂಟನ್ನು ಪೇ ಮಾಡಬೇಕು, ಜಸ್ಟ್ 50 ರೂಪೀಸ್. ಸೊ ಇದೊಂಥರ ಪ್ಲೇನಲ್ಲಿ ಹೋದಂಥ ಅನುಭವ ಆಗ್ತದೆ. ನಾವು ನಿಂತಿರ್ತಕ್ಕಂಥ ಒಂದು ಪ್ಲೇಸ್ ಏನಿದೆ ಅದು ಮೂವ್ ಆಗ್ತಾ ಇರ್ತದೆ. ಹಾಗಾಗಿ ನಮಗೆ ಏನೋ ಒಂದು ಏರೋಪ್ಲೇನಿನಲ್ಲಿ ಪ್ರಯಾಣ ಮಾಡಿದಂಗೆ ಅನುಭವ ಆಗ್ತದೆ. ನೆಕ್ಸ್ಟ್ ಬಂದು ಡ್ಯಾಶಿಂಗ್ ಕಾರ್. ಇದು ಕೂಡ ಅದ್ಭುತವಾದಂಥ ಒಂದು ಮಕ್ಕಳಿಗೆ ಮನೋರಂಜನೆ ನೀಡುವಂಥ ಒಂದು ಗೇಮು. ಇದರ ಜೊತೆಗೆ ನಾನು ಕೂಡ ಈ ಒಂದು ಗೇಮಿನಲ್ಲಿ ಪಾಲ್ಗೊಂಡು ಸೊ ಇಲ್ಲಿ ಸಾಕಷ್ಟು ಮಟೀರಿಯಲ್ಸ್ಗಳನ್ನ ತಾವು ಗಮನಿಸ್ಬೋದು. ಗೇಮಿಂಗ್ ಮಷಿನ್ಸ್ಗಳಿದಾವೆ, 3D 5D 7D ಅದ್ಭುತವಾಗಿತ್ತು. ಒಂದು 7D ಅಂತೇಳಿ ಈ ಕಾಣ್ತಾ ಇದೆಯಲ್ಲ, ಇದು ಅದ್ಭುತ ಲೋಕ. ಇನ್ನು ಬುಲ್ ರೈಡಿಂಗ್ಸ್, ಇದು ಕೂಡ ಮಕ್ಕಳಿಗೆ ಮನೋರಂಜನೆ ನೀಡುವಂಥ ಒಂದು ವಿಭಿನ್ನವಾದಂಥ ಗೇಮು. ಇನ್ನು ಪುಟಾಣಿ ಮಕ್ಕಳಿಗೆ ಚಿಕ್ಕದಾದಂಥ ವಾಹನಗಳು ಅವರಿಗೆ ಮನೋರಂಜನೆ ನೀಡೋದಕ್ಕೋಸ್ಕರ ಇಲ್ಲಿ ಇಟ್ಟಿದ್ದಾರೆ. ಅವುಗಳಲ್ಲಿ ಕೂಡ ಪ್ರತಿಯೊಂದು ಮಗುವಿಗೂ ಕೂಡ ನಾವು 50 ರೂಪಾಯಿ ಹಣವನ್ನು ಪೇ ಮಾಡಿದಾಗ ಮಾತ್ರ ಈ ಗೇಮನ್ನು ಅವರು ಸ್ಟಾರ್ಟ್ ಮಾಡ್ತಾರೆ. ತಾವು ಕೂಡ ಬಿಡುವಿನ ಸಮಯವನ್ನು ಮಾಡಿಕೊಂಡು ಈ ಒಂದು ಥೀಮ್ ಪಾರ್ಕ್ ನಮ್ಮ ಉತ್ತರ ಕರ್ನಾಟಕದಲ್ಲಿರುವಂಥ ಒಂದು ವಿಭಿನ್ನವಾಗಿರ್ತಕ್ಕಂಥ ಪ್ರಯತ್ನಕ್ಕೆ ಬೆಂಬಲ ನೀಡೋಣ ಎನ್ನುತ್ತಾ ತಮ್ಮ ಮಕ್ಕಳೊಂದಿಗೆ ಎಂಜಾಯ್ ಮಾಡಿ ಎನ್ನುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.